ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀತಿವಂತನ ಮಾರ್ಗ ಪ್ರತಿದಿನ ಅದು ಶುದ್ಧೀಕರಣದ ಮಾರ್ಗವಾಗಿರ್ತದೆ. ಪ್ರತಿದಿನ ಅದು ಶುದ್ಧೀಕರಣ ಅಂದರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ನಾವು ಪ್ರತಿದಿನ ಪ್ರಾರ್ಥಿಸ್ತೇವಲ್ಲ, ಅದನ್ನು ಪ್ರತಿದಿನ ಪ್ರಾರ್ಥಿಸಬೇಕೆಂದು ಕರ್ತನು ನಮಗೆ ಕಲಿಸಿಕೊಟ್ಟಿದ್ದಾನೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಾವು ಪ್ರತಿದಿನ ಕ್ಷಮೆಗಾಗಿ ಪ್ರಾರ್ಥಿಸಬೇಕೆಂಬುದು ಎಷ್ಟು ಸತ್ಯವೋ ಹಾಗೆ ಪ್ರತಿದಿನ ನಮ್ಮ ಅಭಿವೃದ್ಧಿಗಾಗಿ ಪ್ರಾರ್ಥಿಸುವಂಥದ್ದು ಅಷ್ಟೇ ನಿಕಟಪೂರ್ವವಾದಂಥ ಸತ್ಯ ಎಂಬುದನ್ನು ನಾವು ಗ್ರಹಿಸಬೇಕು. ಕರ್ತನು ಪ್ರತಿದಿನ ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪುನರಾವರ್ತನೆ ಮಾಡದಿದ್ದರೂ ನಾವು ಪ್ರತಿದಿನ ಕನಿಷ್ಠ ಪಕ್ಷ ಕ್ಷಮೆಗಾಗಿ ಪ್ರಾರ್ಥಿಸಬೇಕು. ಕ್ಷಮೆ, ಅಕ್ಷಮೆ ಬೇಕೇ ಬೇಕು ನಮಗೆ. ಕರ್ತನೇ ನನ್ನನ್ನು ಕ್ಷಮಿಸು ಎಂಬುದಾಗಿ ನಾನು ಆತನ ಪಾದಕ್ಕೆ ಹೋಗಿ ಪ್ರಾರ್ಥಿಸುವುದು ಬಹಳ ಅಗತ್ಯ. ಕರ್ತನೇ ನನ್ನ ಪಾಪಗಳನ್ನು ಕ್ಷಮಿಸು. ಕ್ಷಮೆ ನಮಗೆ ಪ್ರತಿದಿನ ಅಗತ್ಯವಾಗಿರ್ತಕ್ಕಂಥ ಒಂದು ವಿಷಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಏಕೆಂದರೆ ಮತ್ತಾಯ ಪತ್ರಿಕೆ 6ನೇ ಅಧ್ಯಾಯ 11ರಲ್ಲಿ ನಾವು ನೋಡ್ತೇವೆ, ನಮ್ಮ ಅನುದಿನದ ರೊಟ್ಟಿಯನ್ನು ಈ ದಿನವೇ ದಯಪಾಲಿಸು. ನಮ್ಮ ಅನುದಿನದ ಆಹಾರವನ್ನು ಇವತ್ತೇ ಈ ಕ್ಷಣವೇ ನಮಗೆ ದಯಪಾಲಿಸು ಎಂಬುದಾಗಿ ಇದೆ. ಆದ್ದರಿಂದ ಇದು ಪ್ರತಿನಿತ್ಯ ದೈನಂದಿನ ವಿಷಯ ಅನ್ನುವುದು ಎಷ್ಟು ಸತ್ಯವೋ, ಕರ್ತನು ನಮಗೆ ಅನುದಿನದ ರೊಟ್ಟಿಯನ್ನು ದಯಪಾಲಿಸುವಾಗ ನನ್ನ ಮುಂದಿನ ವಿನಂತಿ ಏನಪ್ಪ ಅಂದರೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ ಏಸಪ್ಪ, ನನ್ನ ಪಾಪಗಳನ್ನು ಕ್ಷಮಿಸು. ಪಾಪದ ಮೇಲೆ ನಾನು ಜಯ ಸಾಧಿಸಿದ್ದೇನೆ ಹಾಗೂ ನಾನು ಪ್ರತಿದಿನ ಪಾಪ ಮಾಡುತ್ತೇನೆ ಎಂದು ಹೇಗೆ ಹೇಳುವುದಕ್ಕೆ ಸಾಧ್ಯ ಪ್ರಿಯರೇ? ನಮ್ಮ ಮನಸ್ಸಾಕ್ಷಿಗೆ ತಿಳಿದಿರುವಂಥ ಪಾಪಗಳನ್ನು ಜಯಿಸುವುದು, ನಮಗೆ ತಿಳಿದಿಲ್ಲದ ಕ್ಷೇತ್ರಗಳಲ್ಲಿ ಅರಿವಿಲ್ಲದ ಪಾಪ ಮಾಡುವುದರ ನಡುವೆ ವ್ಯತ್ಯಾಸ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ನಿಜವಾಗಿ ನಮ್ಮ ಜೀವಿತದ ಬಗ್ಗೆ ಸುಮಾರು 10% ಮಾತ್ರ ತಿಳಿದಿದ್ದೇವೆ. ಇನ್ನುಳಿದಿದ್ದು ನಮ್ಮ ಕೈಯಲ್ಲಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸುವವರಾಗಿದ್ದೇವೆ. ಜೀವಿತದ ಪಾಪ ಮತ್ತು ಕ್ರಿಸ್ತರಿಗೆ ವಿರುದ್ಧವಾದ ವಿಷಯಗಳ ಬಗ್ಗೆ ನಮಗೆ ಅರಿವಿಲ್ಲದೆ ಹಲವು ಕ್ಷೇತ್ರಗಳಿವೆ. ಆ ಕ್ಷೇತ್ರಗಳಲ್ಲಿ ಸಹ ದೇವರು ನಮ್ಮನ್ನು ಕ್ಷಮಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಇದೇ ಪ್ರತಿದಿನ ಕ್ಷಮಾಪಣೆಯನ್ನು ಕೇಳುವುದರ ಅರ್ಥವಾಗಿದೆ. ನಾವು ಅಪೊಸ್ತಲನು ಪೌಲನು ಮಾಡಿದಂತೆ ಗೊತ್ತಿದ್ದು ಮಾಡುವ ಪಾಪದ ಮೇಲೆ ಸಂಪೂರ್ಣ ಜಯದಲ್ಲಿ ಜೀವಿಸಬಹುದು. 1 ಕೊರಿಂಥ 4ನೇ ಅಧ್ಯಾಯ 4ರಲ್ಲಿ ನಾವು ನೋಡಿದಾದರೆ, ನಾನಾಗಿ ಏನೋ ತಿಳಿದವನಾಗಿದ್ದೇನೆ, ಆದಾಗ್ಯೂ ಅದರಿಂದ ನಾನು ನೀತಿವಂತನಾಗಲಿಲ್ಲ. ನನ್ನನ್ನು ವಿಚಾರಿಸುವಾತನು ಕರ್ತನೇ. ಇಲ್ಲಿ ಪೌಲನು ಹೀಗೆ ಹೇಳ್ತಾನೆ, ನನ್ನ ವಿರುದ್ಧವಾಗಿ ನನಗೆ ಗೊತ್ತಿರುವಂಥದ್ದು ಯಾವುದೂ ಇಲ್ಲ. ಬೇರೆ ರೀತಿಯಾಗಿ ಏನಾದರೂ ಹೇಳೋದಿದ್ದರೆ ಅದು ಗೊತ್ತಿದ್ದರೆ ನಾನು ಹೇಳ್ತಾ ಇದ್ದೆ. ಆದರೆ ನನಗೆ ಗೊತ್ತಿರತಕ್ಕಂಥ ಪಾಪದ ಮೇಲೆ ಪೂರ್ಣ ಜಯ, ಆ ಜಯದಲ್ಲಿ ಜೀವಿಸ್ತೇನೆ. ನಾನು ನನ್ನ ಜೀವಿತದಲ್ಲಿ ನನಗೆ ತಿಳಿಯದೇ ಇರುವ ಪಾಪಗಳ ಬಗ್ಗೆ ನನಗೆ ಅರಿವಿಲ್ಲ. ಆದರೆ ಅದು ನಾನು ಸಂಪೂರ್ಣವಾಗಿ ಪಾಪ ಮುಕ್ತನಾಗಿದ್ದೇನೆ ಅಥವಾ ಅಪರಾಧ ಮನೋಭಾವದಿಂದ ಬಿಡುಗಡೆ ಹೊಂದಿದ್ದೇನೆ ಎಂದು ಅರ್ಥವಲ್ಲ ಎಂಬುದಾಗಿ ಹೇಳ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ನಮ್ಮ ಪಾಪಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ.
ತಿಳಿದು ಮಾಡಿರುವಂಥ ಪಾಪಗಳಿಗಾಗಿ ಪ್ರಾರ್ಥಿಸ್ತೇನೆ, ತಿಳಿಯದೇ ಮಾಡಿರುವಂಥ ಪಾಪಗಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಯಪ್ಪ, ನಿಮ್ಮ ರಕ್ತ ನಡುನೆತ್ತಿಯಿಂದ ಕಾಲಿನ ಕಿರಿಬೆರಳಿಗೂ ಚೆಲ್ಲಿಸಲ್ಪಡಲಿ ಸ್ವಾಮಿ. ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ, ಆಶೀರ್ವದಿಸು. ಪಾಪಗಳನ್ನು ಮನ್ನಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.